ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ನಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರಣೆ ಕೂಡ ಆಗ್ತಾ ಇದೆ ಲೋಕಾಯುಕ್ತ ಪೊಲೀಸರಿಂದ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ವಿಚಾರಣೆ ಮಾಡಲಾಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಅದರ ಭಾಗವಾಗಿ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಸುಮಾರು 2.5 ಕೋಟಿ ರೂಪಾಯಿಯಷ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳೋದಕ್ಕೆ. ಯಶ್ ನಟನೆಯ ಲಕ್ಕಿ ಚಿತ್ರದ ಹಣಕಾಸು ವ್ಯವಹಾರ ಸಂಬಂಧ ಆ ಲಕ್ಕಿ ಚಿತ್ರದ ನಿರ್ಮಾಪಕಿ ಆಗಿರ್ತಾರೆ. ಆಗ ರಾಧಿಕಾ ಕುಮಾರಸ್ವಾಮಿ ಅವರೇ ಈ ಲಕ್ಕಿ ಚಿತ್ರದ ನಿರ್ಮಾಪಕಿ. ಆ ವಿಚಾರವಾಗಿ ವಿಚಾರಣೆಗೆ ಕರೆದಿರ್ತಾರೆ ಲೋಕಾಯುಕ್ತ ಪೊಲೀಸರು. ಆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ಗೆ 2 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದರಂತೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು. ಈ ಹಣಕಾಸು ವ್ಯವಹಾರಗಳ ಬಗ್ಗೆ ಲೋಕ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅವರು ವಿಚಾರ ತಿಳಿಸಿದಾಗ ಹೌದು ಸಾಲ ಕೊಟ್ಟಿದ್ದೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಹಣ ನೀಡಿದರ ಬಗ್ಗೆ ಈಗ ದಾಖಲೆಯನ್ನು ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸರು. ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಸುಮಾರು 2.5 ಕೋಟಿಯಷ್ಟು ವ್ಯವಹಾರ ಸಂಬಂಧ ಲಕ್ಕಿ ಚಿತ್ರದ ನಿರ್ಮಾಪಕಿ ಯಶ್ ಅವರ ಲಕ್ಕಿ ಚಿತ್ರದ ನಿರ್ಮಾಪಕಿ ರಾಧಿಕಾ ಕುಮಾರಸ್ವಾಮಿ ಅವರು. ಸೊ ಅದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸುಮಾರು 2.5 ಕೋಟಿ ರೂಪಾಯಿ ಏನೋ ಕೊಟ್ಟಿರ್ತಾರಂತೆ. ಸೊ ಅದು ಜಮೀರ್ ಅಹಮದ್ ಖಾನ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕಾದ್ರೆ ಅದು ಬೆಳಕಿಗೆ ಬಂದಿದೆ. ಹಾಗಾಗಿ ಅವ್ರನ್ನ ಕ್ರಾಸ್ ವೆರಿಫಿಕೇಷನ್ಗೆ ಅಂತೇಳಿ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ದಾರೆ. 2.5 ಕೋಟಿ ವ್ಯವಹಾರ ಸಂಬಂಧ ಏನಿದು, ನೀವು ಕೊಟ್ಟಿದ್ರಾ, ಯಾಕಾಗಿ ಅಂತ. ರಾಧಿಕಾ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರಂತೆ, ಹೌದು ಕೊಟ್ಟಿದ್ದೀನಿ ಅಂತ. ಸೊ ಅದಕ್ಕೆ ದಾಖಲೆ ಕೊಡಿ ಅಂತ ಕೇಳಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ನಷ್ಟೇ ಆ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಈಗ ಜಮೀರ್ ಅಹಮದ್ ಖಾನ್ ಅವರ ಅಕ್ರಮ ಹಣ ಗಳಿಕೆ ಜೊತೆಗೆ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗಿರೋದು ಈ ಹಣದ ವ್ಯವಹಾರ ಸಂಬಂಧ. ಜೊತೆಗೆ ಇನ್ನೇನೇನು ದಾಖಲೆಗಳು ಕೇಳಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರ ಕಡೆಯಿಂದ? ಶರತ್ ಏನು ಸಚಿವ ಜಮೀರ್ ಅಹಮದ್ ಅವರ ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಈಗ ನಟಿ ರಾಧಿಕಾ ಕುಮಾರಸ್ವಾಮಿ ಅಂದರೆ ನಟಿ ಮತ್ತೆ ನಿರ್ಮಾಪಕಿ ಆಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಕೂಡ ಇವತ್ತು ತನಿಖೆಯನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ 2019ರಲ್ಲಿ ಖಾಸಗಿ ಕಂಪನಿಯೊಂದರ ಬಹುಕೋಟಿ ಹಗರಣ ಬೆಳಕಿಗೆ ಬರುತ್ತೆ. ಆ ಒಂದು ಕಂಪನಿ ಜೊತೆ ನೇರವಾಗಿ ಜಮೀರ್ ಅಹಮದ್ ಅವರ ನಂಟು ಕೂಡ ಇರುತ್ತೆ. ಈ ಒಂದು ಸಂಬಂಧ ಲೋಕಾಯುಕ್ತವರು ಅಂದರೆ ಇಡಿ ಅವರು ಕೂಡ ಅವ್ರ ಮೇಲೆ ಕೆಲವೊಂದಿಷ್ಟು ತನಿಖೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ತನಿಖೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ನಾವು ಯಾರೆಲ್ಲ ಜೊತೆ ಹಣ ವ್ಯವಹಾರ ಮಾಡಿದ್ದೀನಿ, ಪ್ರಮುಖವಾಗಿ ಯಾರಿಂದ ಸಾಲವನ್ನ ಪಡೆದಿದ್ದೀನಿ ಅಂತ ಹೇಳಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡ್ತಾರೆ. ಆ ಒಂದು ಮಾಹಿತಿಯಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ಈ ಸಂಬಂಧ ಕಳೆದ ವಾರ ನೋಟಿಸ್ ಅನ್ನ ಕೊಟ್ಟು ಇಡಿ ಅವರು ಈಗ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಕೂಡ ತನಿಖೆಯನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ರಾಧಿಕಾ ಕುಮಾರಸ್ವಾಮಿ ಅವರು ವಿಚಾರಣೆ ವೇಳೆಯಲ್ಲಿ 2 ಕೋಟಿ ಹಣವನ್ನ ನಾನು ಜಮೀರ್ ಅಹಮದ್ ಅವರಿಗೆ ಸಾಲವನ್ನ ನೀಡಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಪ್ರಮುಖವಾಗಿ ಇದು ಲಕ್ಕಿ ಚಿತ್ರದ ನಿರ್ಮಾಪಕಿಯಾಗಿ ಅಂದರೆ ಶಮಿಕಾ ಬ್ಯಾನರ್ಸ್ ಅಡಿ ಲಕ್ಕಿ ಚಿತ್ರವನ್ನ ಇವರು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಲಕ್ಕಿ ಚಿತ್ರ ಸ್ಯಾಟಲೈಟ್ ರೈಟ್ಸು 2 ಕೋಟಿಗೆ ಸೇಲ್ ಆಗಿರುತ್ತೆ. ಆ ಒಂದು ಹಣವನ್ನು ನಾನು ಜಮೀರ್ ಅಹಮದ್ಗೆ ನೀಡಿದ್ದೀನಿ ಅಂತ ಹೇಳಿ ಅವರು ಒಪ್ಕೊಳ್ತಾರೆ. ಅದರ ಸೂಕ್ತ ದಾಖಲೆಯನ್ನ ನೀಡಿ ಅಂತ ಹೇಳಿ ಈಗ ಇಡಿ ತಿಳಿಸಿರುವಂತಹದ್ದು. ಇನ್ನು ಕೆಲ ದಿನಗಳಲ್ಲಿ ಅಂದರೆ ಬಹುಶಃ ಈ ವಾರದೊಳಗೆ ರಾಧಿಕಾ ಕುಮಾರಸ್ವಾಮಿ ಅವರು ಇಡಿಗೆ ಅಂದರೆ ಯಾವೆಲ್ಲ ರೀತಿಯಲ್ಲಿ ಹಣ ವರ್ಗಾವಣೆ ಆಗಿದೆ ಮತ್ತೆ ಇದನ್ನು ಬಿಟ್ಟು ಬೇರೆ ಯಾವುದಾದ್ರು ಹಣವನ್ನು ನಾನು ನೀಡಿದ್ರೆ ಅದರ ದಾಖಲೆಯನ್ನು ಸಹ ಏನು ಇಡಿಗೆ ನೀಡ್ತಾರೆ. ಅದಾದ ನಂತರ ಮತ್ತೊಂದು ಸುತ್ತಿನ ವಿಚಾರಣೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.